ನಾನು ಡಾಕ್ಟರ್ ಸಂಜನಾ ಅಂತ. ನಾನು ಅಪ್ಪಾಜಿ ಅವರ ಮೊಮ್ಮಗಳು. ಡಾಕ್ಟರ್ ಶಿವಶಂಕರ್ ಮತ್ತು ಡಾಕ್ಟರ್ ಮಂಜುಳಾ ಶಿವಶಂಕರ್ ಅವರ ಮಗಳು. ನಮ್ಮ ಅಪ್ಪಾಜಿಯ ಬಗ್ಗೆ ಹೇಳೋಕೆ ಯಾವ ಪದಗಳು ಸಾಕಾಗುವುದಿಲ್ಲ. ನಾವು ಅವರಲ್ಲಿ ದೇವರನ್ನ ಕಂಡಿದ್ದೇವೆ. ದೇವರ ಮಹಿಮೆ ಬಗ್ಗೆ ಎಷ್ಟೇ ಹೇಳಿದರೂ ಸಾಕಾಗಲ್ಲ. ಆನ್ ಓಷನ್ ಆಫ್ ಲವ್, ಹೋಪ್, ಕೇರ್, sharing, faith, thoughtfulness, devotion and forgiveness is what our Appaji represents. ಅಪ್ಪಾಜಿ ಅವರ ಕೊನೆಯ ದೊಡ್ಡ ಪ್ರೋಗ್ರಾಮ್ ನನ್ನ ಹೊಸ ಕ್ಲಿನಿಕ್ಕಿಗೂ ಬಂದು ಆಶೀರ್ವಾದ ಮಾಡಿದರು. ಅವರ ಕಣ್ಣಲ್ಲಿ ನನ್ನ ಪ್ರತಿ ಹೆಮ್ಮೆ ನೋಡಿ ನನಗೆ ತುಂಬ ಖುಷಿಯಾಯಿತು. ಯಾವಾಗಲೂ ವಿಚಾರಿಸ್ತಾ ಇದ್ದರು ಕ್ಲಿನಿಕ್ ಎಷ್ಟು ಮಟ್ಟಿಗೆ ಬಂದಿದೆ ಅಂತ, ಮತ್ತು ಪೇಷಂಟ್ಸ್ ಬಗ್ಗೆನೂ ಕೇಳುತ್ತಾ ಇದ್ದರು. ವಿ ಹ್ಯಾವ್ ಬಿನ್ ಲಕ್ಕಿ ಇನಫ್ ಟು ಹ್ಯಾವ್ ಹಿಮ್ ಆಸ್ ಅ ಗೈಡಿಂಗ್ ಪ್ರಿನ್ಸಿಪಲ್ ಫಾರ್ ಸೋ ಮೆನಿ ಇಯರ್ಸ್. He has been my guide, inspiration and motivation to become the person and the doctor that I am today. ನಾವೆಲ್ಲರೂ ಮೊಮ್ಮಕ್ಕಳು ಚಿಕ್ಕೋರಿದ್ದಾಗಿಂದ ತುಂಬ ನೆನಪಾಗುತ್ತೆ. ಇದೆ ನಮ್ಮ ಅಪ್ಪಾಜಿ ಆಮೇಲೆ ಪಾತು ಅಮ್ಮ ಜೊತೆಗೆ ಇದ್ದಿದ್ದು. ಎಲ್ಲ ಹಾಲಿಡೇಸಿಗೆ ಎಲ್ಲ ಮೊಮ್ಮಕ್ಕಳು ವಿ ಯೂಸ್ ಟು ವೇಟ್ ಟು ಕಮ್ ಟು ದಾವಣಗೆರೆ. ಅಪ್ಪಾಜಿ ಪಕ್ಕ ಮಲಗಿ ಲೇಟಾಗಿ ಎದ್ದಾಳೋದು ಜಸ್ಟ್ ನಿನ್ನೆ ಆಗಿದೆ ಅನಿಸುತ್ತೆ. ಇಬ್ಬರು ನನಗೆ ನನ್ನ ಫೇವ್ರೆಟ್ ಮಾವಿನಕಾಯಿ ಉಪ್ಪಿನಕಾಯಿ ಯಾವಾಗಲೂ ದಾವಣಗೆರೆಯಿಂದ ಕಳಿಸುತ್ತಾ ಇದ್ರು. ಇವಾಗೆ ಆ ಉಪ್ಪಿನಕಾಯಿ ಎಲ್ಲಿಂದ ಬರುತ್ತೆ ನನಗೆ ಗೊತ್ತು. ಅಲ್ಲ ಆಂಟೀಸ್, ನಮ್ಮ ಮಾಮ ಆಮೇಲೆ ನಮ್ಮ ಅತ್ತೆಗಳು ಕಳಿಸ್ತಾರೆ. ಅಪ್ಪಾಜಿ ಮತ್ತು ಪಾತಮ್ಮ ಜೊತೆಗೆ ಪ್ರತಿಯೊಂದು ಹಬ್ಬ ಮಾಡಿದ್ದು ಈಗೂ ತುಂಬ ನೆನಪಿದೆ. ಅವರ ಪ್ರೀತಿ ಮಾರ್ಗದರ್ಶನಂತನೇ ಮತ್ತು ಆಸೆ ಪ್ರಕಾರನೇ ನಾವೆಲ್ಲರೂ ಮುಂದೆ ಸಾಗುತ್ತೇವೆ. ಜೊತೆಗೆ ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಹಾಗೂ ನಾಡಿನ ಜನರ ಮೇಲೆ ಸದಾ ಇರಲಿ ಎಂದು ಬೇಡಿಕೊಂತೇನೆ. ನಮ್ಮ ಅಪ್ಪಾಜಿ ಪಾತು ಅಮ್ಮ ಸಾಕ್ಷಾತ್ ಶಿವ ಪಾರ್ವತಿ ಅಂತ ದೇವರಂತ ಜೋಡಿ. Appaji was not our Appaji alone. He was Appaji for the whole of Davangere. ಅವರು ದೇವರನಲ್ಲಿ ಇಟ್ಟಿದ್ದ ಭಕ್ತಿ ವಿಶ್ವಾಸ never stopped to amaze me. ತುಂಬ ಬ್ಯುಸಿ ಆಮೇಲೆ ಸುಸ್ತು ಆಗಿದ್ರು ದೇವರ ಕಾರ್ಯ ಎಂದೂ ಬಿಟ್ಟಿಲ್ಲ. ಕೊನೆ ನಿಮಿಷ ತನಕನೂ ಅವರು ಕಲ್ಲೇಶ್ವರ, ಬಕ್ಕೇಶ್ವರ ಮತ್ತು ದುಗ್ಗಮ್ಮ ದೇವಿನ ನೆನೆಸ್ಕೊಂಡೇ ಕೈಲಾಸಕ್ಕೆ ತಲುಪಿದರು. ಧನ್ಯವಾದಗಳು.